ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಹಲೋ, ನಾವಿವತ್ತು ಬಂದಿದ್ದೀವಿ ಪಯಣ ಮ್ಯೂಸಿಯಂಗೆ. ಸೊ ನಾನು ಇದನ್ನು ಮುಂಚೆ ನೋಡಿದಾಗ ಒಂದ್ಸರಿ ಈ ಕಡೆ ರೋಡಿಂದ ಹೋಗ್ತಾ ಇದೆ, ಹೋಗ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ಎಷ್ಟು ದೊಡ್ಡ ಟೈರ್ ನೋಡಿ ಯಾವುದೋ ಟೈರ್ ಫ್ಯಾಕ್ಟ್ರಿದು ಕಾರ್ಪೊರೇಟ್ ಆಫೀಸ್ ಅಂತ ಅಂದ್ಕೊಂಡಿದ್ದೆ. ಆಮೇಲಿಂದ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಇಲ್ಲ ಇದು ಮ್ಯೂಸಿಯಂ ಅಂತ. ಸೊ ಅದರಿಂದ ನಾನು, ನನ್ನ ಮಗು ಮತ್ತು ನನ್ನ ಹೆಂಡತಿ ಇದನ್ನು ವಿಸಿಟ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಇವಾಗ ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಓಕೆ, ಮ್ಯಾಟ್ರು ಹಿಂಗಿದೆ. ಸಂಗ್ರಹಾಲಯದ ಮಾರ್ಗದರ್ಶಕಗಳು ಒಬ್ಬರಿಗೆ 50 ರೂಪಾಯಿ, ಕ್ಯಾಮ್ರಾ ಬಳಸಿದ್ರೆ 100 ರೂಪಾಯಿ. ಮೊಬೈಲಲ್ಲಿ ಕ್ಯಾಮ್ರಾ ಇದೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ. ಟಿಕೆಟ್ ಕೌಂಟ್ರು 7:15 ಮುಚ್ಚಿಬಿಡ್ತಾರೆ. 12 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ. ಇನ್ನೊಂದಷ್ಟು ಮಾರ್ಗದರ್ಶಕಗಳಿದೆ, ನಿಧಾನಕ್ಕೆ ಪಾಸ್ ಮಾಡಿ ಓದ್ಕೊಬಿಡಿ. ಒಳಗಡೆ ಬರ್ತಿದ್ದಾಗೇನೆ ಸೀಲಿಂಗ್ಗೆ ಆರೋಗೋ ಥರ ಒಂದು ಹೆಲಿಕಾಪ್ಟರ್ ಫ್ಯಾನ್. ಎಂಟ್ರೆನ್ಸ್ ಸಕ್ಕತ್ತಾಗಿದೆ. ಈ ಕಾರು ವೀರೇಂದ್ರ ಹೆಗಡೆ ಅವ್ರದ್ದಾಗಿತ್ತು. ಓಕೆ, ಈಗ ಒಳಗೆ ಹೋಗ್ತಾ ಇದ್ದೀವಿ ಪಯಣ ಒಳಗಡೆ. ಟಿಕೆಟ್ ಕೊಡಮ್ಮ. ಟಿಕೆಟ್ ಯಾರ್ರಿ? ಟಿಕೆಟ್ ಫುಲ್ಲು ದೊಡ್ಡ ಮ್ಯೂಸಿಯಂ. ಮಧ್ಯದಲ್ಲಿ ಯಾವುದೇ ಪಿಲ್ಲರ್ಗಳಿಲ್ಲ. ಸೊ ಇಲ್ಲಿದೆ ಎವಲ್ಯೂಷನ್ ಆಫ್ ವೀಲ್ಸ್. ಓಕೆ, ಎತ್ತಿನ ಗಾಡಿ. ಈ ಥರದೊಂದು ಎತ್ತಿನ ಗಾಡಿ ನಾನು ನೋಡೇ ಇರಲಿಲ್ವಲ್ಲ. ಸಖತ್ತಾಗಿದೆ ಗುರು. ಅದು ಚೈನೀಸ್ ಮೂವಿಗಳಲ್ಲಿ ನೋಡ್ಬೋದು ಆ ಥರ, ಅಥವಾ ಕೆಲವೊಂದು ನಾರ್ತ್ ಇಂಡಿಯನ್ ಮೂವೀಸ್ಗಳಲ್ಲಿ ಬರೋ ಥರ ಇದೆ. ಮತ್ತು ಇದು ಯೂಶಲಿ ಮೂವೀಸ್ಗಳಲ್ಲಿ ನೋಡಿರ್ತೀವಿ ಈ ಥರ ಕಾರ್ಟ. ಓಹೋ, ಇದು ಗುರು, ಇದು ತುಂಬ ಇಂಗ್ಲೀಷ್ ಮೂವೀಸ್ಗಳಲ್ಲಿ ಬರ್ತದೆ ಆ ಥರ ಇದೆ. ಎತ್ತಿನ ಗಾಡಿನ ಕುದುರೆ ಗಾಡಿ ಅನಿಸುತ್ತೆ. ಏನು ಕಟ್ತೀವೋ ಆ ಗಾಡಿ ಆಗುತ್ತೆ. ಇದು ಎತ್ತಿನ ಗಾಡಿ. ಇದು ಮೋಸ್ಟ್ ಕಾಮನ್ ಆಗಿ ಎಲ್ಲ ಕಡೆ ಈಗಲೂ ಸಹ ಕಂಡುಬರೋವಂಥ ಒಂದು ಎತ್ತಿನ ಗಾಡಿ ಸ್ಟೈಲು. ವಾವ್, ನನ್ನ ಲೈಫಲ್ಲೇ ನಾನು ಯಾವತ್ತೂ ಇಷ್ಟೊಂದು ವಿಂಟೇಜ್ ಕಾರ್ನ ಒಂದೇ ಸರಿ ನೋಡಿರಲಿಲ್ಲ. ಮತ್ತು ವಿಂಟೇಜ್ ಕಾರ್ಸ್ಗಳು ಇಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ನಾವಿವಾಗ ನೋಡ್ತಾ ಇರೋದು ಫಿಯೆಟ್ 501 ಮೇಡ್ ಇನ್ ಇಟಲಿ. ಸ್ವಲ್ಪ ಟ್ರ್ಯಾಕ್ಟರ್ ಥರ ಅಲ್ವಾ ಇದು? ಫಿಯೆಟ್ 521 ಮೇಡ್ ಇನ್ ಇಟಲಿ. ಸ್ಟುಡಿಬೇಕರ್ ಪ್ರೆಸಿಡೆಂಟ್ 8 1929 made in Germany. Austin 7 RM Saloon made in England 1931. Ford Perfect E93A 1946 made in United Kingdom. Morris 8 Series E 1947 made in United Kingdom. Austin A40 1950 made in England. Freezer F47 C5 Manhattan 1947 manufactured in United Kingdom. ನಾನು ಇದುವರೆಗೂ ನೋಡಿದ್ರಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್. ಸಕ್ಕತ್ತಾಗಿದೆ. ಬ್ಯೂಕ್ ಸೀರೀಸ್ 50 Super 8 1929 made in Germany. Opel Kadett 1947 Germany. So now this is one of the biggest car. Daimler DE36 1949 England. Rolls-Royce 20 1924. Hudson Commodore 6 1947 manufactured in America. Wow. ಈ ಥರದ್ರಲ್ಲಿ ಒಂದು ಸರಿ ರೌಂಡ್ ಹೋಗಬೇಕು ನಾನು. RX 100 ಇಂದ ಹಿಡಿದು ಒಂದಷ್ಟು
ವಿಂಟೇಜ್ ಬೈಕ್ಗಳು. ಓಹೋ, ಇದು ನೋಡಿದ್ರೆ ಸೈಕಲ್ ಇದ್ದಂಗಿದೆ ಇದು. ನನ್ನಂತೂ ಎಳೆಯೋದಿಲ್ಲ ಇದು. ದಿ ಲೆಜೆಂಡ್ರಿ ಜಾವಾ ಬೈಕ್, ರಾಜಧೂತ್. ಹೆಸರೇ ಸಕ್ಕತ್ತಾಗಿದೆ, ಖಡಕ್ ಆಗಿದೆ. ಸಿಟ್ರಾನ್ ಟ್ರಾಕ್ಷನ್ ಅವಾಂತ್ 11 CV, 1947 ಫ್ರಾನ್ಸ್. ಅದಲ್ಲದೆ ಒಂದಷ್ಟು ಎಷ್ಟು ರೀತಿ ಕಾರ್ಗಳಂತೀರ. ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಕಾರ್, ಅಂಬಾಸಿಡರ್. ಡಿಫ್ರೆಂಟ್ ಟೈಪ್ಸ್ ಆಫ್ ವೀಲ್ ಪ್ಲೇಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡ್ಲೈಟ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇರಿಂಗ್ ವೀಲ್. ಸಖತ್ ಕ್ರೇಜಿ ಕಾರ್ ಇದು, ಸಖತ್ತಾಗಿದೆ ಗುರು. ಕಲರ್ ಕಾಂಬಿನೇಷನ್ನು, ಅದ್ರ ಬ್ಯೂಟಿ. ಶಾರ್ಲೆಟ್ ಬೆಲ್ ಏರ್, 1955 ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೇರಿಕಾ. ಟ್ರೂ ಬ್ಯೂಟಿ ಕಂಡ್ರಿ ಇದು. ನನಗೆ ಇಂಥದ್ದೊಂದು ಕಾರು ಮೂವಿನಲ್ಲೂ ನೋಡಿ ನೆನಪಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇಷ್ಟು ದೊಡ್ಡದಾಗಿತ್ತೇನೋ, ಅಷ್ಟು ದೊಡ್ಡದಾಗಿ ಅನಿಸಿಲ್ಲ. ಬಟ್ ಸೂಪರ್ ಕ್ರೇಜಿ ಕಾರ್ ಇದು. ಶಾರ್ಲೆಟ್ ಇಂಪಾಲ, ಕ್ರೇಜಿ ಅಪ್ಪ, ಎಷ್ಟು ದೊಡ್ಡದಾಗಿದೆ ಇದು. ಮುಂದ್ಗಡೆ ಒಂದು 5 ಜನ, ಹಿಂದ್ಗಡೆ ಒಂದು 6 ಜನ, ಒಂದು 8 ಜನನ ಕೂರಿಸ್ಕೊಂಡು ಹೋಗ್ಬೋದು ಈ ಕಾರಲ್ಲಿ. ಬಾನೆಟ್ ಮೇಲೆ ಅಷ್ಟು ಸಕ್ಕತ್ತಾಗಿದೆ, ಅಷ್ಟು ದೊಡ್ಡದಾಗಿದೆ. ಇಂಥ ಕಾರ್ಗಳೆಲ್ಲ ಇವಾಗ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ? ಇದು CV ರಾಮನ್ ಅವ್ರು ಯೂಸ್ ಮಾಡಿದಂಥ ಕಾರು, 1947 ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೇರಿಕಾ. ಸ್ಟ್ಯೂಟ್ ಬೇಕರ್ ಚಾಂಪಿಯನ್. ಕಾರ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಬಿಚ್ಚಿ ಜೋಡಿಸ್ಬಿಟ್ಟಿದ್ದಾರೆ. ಸೊ 4 ಸ್ಟ್ರೋಕ್ ಇಂಜಿನ್, 2 ಸ್ಟ್ರೋಕ್ ಇಂಜಿನ್ ಹೇಗಿರುತ್ತೆ, ಅದೊಂಥರ ಟ್ರ್ಯಾಕ್ಟರ್ ಥರ ಕಾಣಿಸ್ತಾ ಇದೆ. ಇದೆಲ್ಲ ಒಂದು ಕಾರಿನ ಅತಿ ಮುಖ್ಯ ಅಂಗಗಳು, ವೈಟಲ್ ಆರ್ಗನ್ಸ್. ಸೊ ಇಷ್ಟೊತ್ತವರೆಗೂ ಗ್ರೌಂಡ್ ಫ್ಲೋರಲ್ಲಿದ್ವಿ, ಇವಾಗ ಹೋಗ್ತಾ ಇದ್ದೀವಿ ನಾವು ಬೇಸ್ಮೆಂಟ್ಗೆ. ಗ್ರೌಂಡ್ ಫ್ಲೋರಿಂದ ಕೆಳಗಡೆ ಏನು ಬರ್ತದೆ, ಬೇಸ್ಮೆಂಟಾ -1? ಬೇಸ್ಮೆಂಟ್ ಅಂತಲೇ ಅನಿಸುತ್ತೆ. ಯಾವುದಪ್ಪ ಇದು, ಪ್ರಿಯಾ? ಓಹೋ, ಆರ್ಮಿ ಟ್ರಕ್ಕು. ಏನು ಗುರು, ಇದು ಟೈರೇ ಎಷ್ಟು ದೊಡ್ಡದಾಗಿದೆ. ಒಳ್ಳೆ ಹೆಂಗೆ ಕಾಣಿಸ್ತಾ ಇದೆ ಇದು, ಯಾವುದೊಂದು ಉಳಿದ ಥರ ಕಾಣಿಸ್ತಾ ಇದೆ ಇದು. ಇದನ್ನು ನಾವು ಕೆಲವೊಂದು ಗೇಮ್ಸಲ್ಲೂ ನೋಡಿರ್ತೀವಿ. ಶೂಟ್ ಮಾಡಬೇಕಾ, ಗನ್ನು ಇಟ್ಟವ್ರಲ್ಲ ಗುರು. ಇದು ವಿಲ್ಲಿ ಜೀಪ್, 1961 ಅಮೇರಿಕಾ. ವಿಲ್ಲಿ ಪಿಕಪ್ ಟ್ರಕ್, 4 ಟ್ರಕ್ಸು. ಸಗದಾಗಿದೆ ಗುರು ಇದು. ಯಾವುದೋ ಒಂದು ಟಾಯ್ ಥರನೇ ಕಾಣಿಸ್ತಿದೆ. ಇವಾಗ ಬರೋ ಲಾರಿಗಳೆಲ್ಲ ಎಷ್ಟು ದೊಡ್ಡದಾಗಿರುತ್ತೆ, ಮಾನ್ಸ್ಟರ್ ಥರ. ಒಂಥರ ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿದೆ. ಈಗ ಕಾರು ಅದ್ರ ಮನಸ್ಸೊಳಗಡೆ ಏನಂತ ಹಾಡು ಹೇಳ್ತಾ ಇರ್ಬೋದು? ರಿಂಗಾ ರಿಂಗಾ ರೋಸಸ್, ಪಾಕೆಟ್ ಫುಲ್ಲ ರೋಸಸ್, ಅಸ್ಸ ಪುಸ್ಸ. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡಿದಂತಹ ಕಾರು. ಆಗಿನ ಕಾಲದ ಟ್ಯಾಕ್ಸಿ, 1980. ಈಗಲೂ ಕೆಲವೊಂದು ಜಾಗದಲ್ಲಿ ಈ ಥರ ಟ್ಯಾಕ್ಸಿ ಇದೆ. ಡಾಡ್ಜ್ ಪವರ್ ವ್ಯಾಗನ್. ಸೊ ಇದು ಮನೆಗಳ ಮಧ್ಯದಲ್ಲಿ ಪಿಲ್ಲರ್ ಬದಲು ಇದನ್ನು ಯೂಸ್ ಮಾಡ್ತಿದ್ದಿದ್ದು, ಕಂಬಗಳು. ಇದನ್ನು ನೋಡ್ತಿದ್ದಂಗೆ ಯಾವ ಹಾಡು ನೆನಪಾಗಿ ಬರುತ್ತೆ? ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗೆಯನ್ನ. ಈ ಕಾರ್ ಹೆಂಗೆ ಸುತ್ತಿದೆ ಗೊತ್ತಾ? ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನೆ ಚಾರಿ ಬರಬಹುದು. ರಾಮಾಚಾರಿ. ಕಾಂಟೆಸಾ ಕ್ಲಾಸಿಕ್. ಟೆಂಪೋ ಮೆಟಡೋರ್ 307. ಇದನ್ನು ನೋಡಿದ್ರೆ ಯಾವ ಹಾಡು ನೆನಪಾಗಿ ಬರುತ್ತೆ ಹೇಳಿ? ರಂಡ ಕರಂಡ 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 ಕರಂಡ. ಇದ್ಯಾವುದು? ಸಿಪಾನಿ ಡಾಲ್ಫಿನ್ ಸಲೂನ್. ಇದೊಳ್ಳೆ ಹೆಂಗಿದೆ ಅಂತಂದರೆ ಫ್ರೂಟಿ ಬಾಟ್ಲ್ ಥರ ಇದೆ ನೋಡಿ. ಈ ಕಾರ್ದು ಸ್ಪೇರ್ ಪಾರ್ಟ್ಸ್ಗಳನ್ನು ಹೆಂಗೆ ಕಿತ್ತಿ ಜೋಡಿಸಿ ಮಡಗ್ಬಿಟ್ಟವ್ರು. ಇದನ್ನೇ ಹೇಳೋದು ಕಿತ್ತಿ ಹಾರಾಕೋದು ಅಂತ. ಮೋಸ್ಟ್ ಫೇಮಸ್ ಮಾರುತಿ 800, 1985. ಒಂದು ಕಿಟ್ಕ್ಯಾಟ್ದು ಒಂದು ಪೀಸ್ ಥರ ಎಲ್ಲೋ ಇದು. ಈ ಡಿಸೈನ್ ನೋಡ್ತಿತ್ತು ಅಂದರೆ ತುಂಬಾಡ್ ಮೂವಿ ನೆನಪಾಗ್ತದೆ, ಅಥವಾ ಯಾವುದೋ ಒಂದು ಫುಲ್ಲು ಮ್ಯಾಜಿಕ್ ಮೂವಿ. ಫುಲ್ ಈ ವೀಲ್ಗಳೆಲ್ಲ ತಿರುಗುತ್ತೆ, ಮಧ್ಯದಲ್ಲಿ ಒಂದೇನೋ ಒಂದು ಓಪನ್ ಆಗುತ್ತೆ, ನಾವು ಒಳಗಡೆ ಹೋಗ್ಬೋದು ಆ ಥರ. ಎಷ್ಟು ದೊಡ್ಡ ಗಡಿಯಾರ. ಎಷ್ಟು ದೊಡ್ಡದು ಇದು, 8 ಅಡಿ ಇದೆ. ಓಕೆ, ನಾವೀಗ ಎಂಟ್ರ್ ಆಗ್ತಾ ಇದ್ದೀವಿ ಮಂಜೂಷಾ ಸಂಗ್ರಹಾಲಯ.
ಇದನ್ನು ನೋಡಿದ್ರೆ ಏನು ನೆನಪಿಗೆ ಬರುತ್ತೆ ಅಂತ ನೀವೇ ಹೇಳಿ, ಕಮೆಂಟ್ ಮಾಡಿ. ಟ್ರೆಡಿಷ್ನಲ್ ಯುಟೆನ್ಸಿಲ್ಸ್, ಸೌಟುಗಳು, ಅನ್ನದ ಕೈಗಳು, ಪಲ್ಯಗಳು, ಒತ್ತು ಶಾವಿಗೆ ಮಾಡೋದು, ಚಕ್ಲಿ ಮಾಡೋದು, ಮತ್ತು ಮಸಾಲೆಗಳನ್ನ ಇಡೋ ಡಬ್ಬ. ನೋಡಿದ್ರು ಕಾಯಿ ತುರಿಯೋದು. ಕಾಯಿ ತುರಿದ್ರೆ ಗಂಟೆ ಹೊಡ್ಕೋಬೇಕು. ನೀನು ಎಷ್ಟು ಸ್ಪೀಡಾಗಿ ಮಾಡ್ತಿದ್ದೆ ಅನ್ನೋದು ಗೊತ್ತಾಯ್ತದೆ. ಕಾಗಿಗೆ ಆರ್ಸಂಗಿಲ್ಲ, ನಾನು ಸ್ಪೀಡಾಗೆ ಮಾಡ್ತಿದ್ದೀನಪ್ಪ ಇನ್ನೂ ಆಯ್ತಾ ಇಲ್ಲ ಅಂತ. ಅದ್ರ ಜೊತೆಗೆ ಇಳಿಗೆ ಮಣೆ ಪ್ಲಸ್ಸು ತುರೆ ಮಣೆ ಇದು. ಸೊ ಇದರಲ್ಲೆಲ್ಲ ಈರುಳ್ಳಿ, ಆಲೂಗಡ್ಡೆ, ಒಂದಷ್ಟು ತರಕಾರಿ ಐಟಮ್ಗಳು. ಇಲ್ಲಿ ಹುಡುಗರು ಇದನ್ನು ನೋಡೇ ಇರಲಿಲ್ಲ ನಾನು. ಗಾಜಿನ ಹಂಚು, ಹಾಗೇನೆ ಇಲ್ಲಿದೆ ಮಂತ್ಗಳು. ಏನೇನು ಸ್ಟೈಲಿಶ್ ಮಂತ್ಗಳಪ್ಪ. ಈಗೆಲ್ಲ ಸುಮಾರಾಗಿ ಡುಬಾಕಾಗಿರೋದೇ ಸಿಗ್ತದೆ, ಬೋರಿಂಗು. ಸೊ ಆಗಿನ ಟೈಮಲ್ಲಿ ನಮ್ಮ ಆ್ಯನ್ಸಿಸ್ಟರ್ಸ್ಗಳಿಗೆಲ್ಲ ಎಲ್ಲಾದ್ರಲ್ಲೂ ಒಂದು ಏಸ್ಥೆಟಿಕ್ ಸೆನ್ಸ್ ಇತ್ತು. ಈಗ ಸಿಂಪಲ್ಲು ಅಂದ್ಕೊಂಡು ಎಲ್ಲ ಗುಬಾಲ್ ಡಿಸೈನ್ಗಳೇ ಇರ್ತದೆ. ಬಾವಿದು ರಾಟೆ ಮತ್ತು ಇದು ನನಗನ್ಸುತ್ತೆ ಕಡಾಯ ಅನಿಸುತ್ತೆ ಇದು. ಇಲ್ಲಿ ಇದು ನೀರೆತ್ತದು ಇಲ್ಲಿದೆ ನೋಡಿ, ಈ ಥರ ನೀರೆತ್ತದು. ಇದೆಲ್ಲ ಎಷ್ಟು ಜನಕ್ಕೆ ನೆನಪಿದೆ ಅಂತ ಒಂದ್ಸರಿ ಕಮೆಂಟ್ ಮಾಡಿ. ಇದು ಆಲ್ಮೋಸ್ಟ್ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿರೋರು ಗೊತ್ತಿರುತ್ತೆ. ಪ್ಲಸ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಒಂದಷ್ಟು ಜನ ತಿಳ್ಕೊಂಡಿರ್ತೀರ. ಏನಿದ್ರದ್ದು ಇಂಪಾರ್ಟೆನ್ಸು? ಅಕಸ್ಮಾತ್ ಇದೊಂದು ಆ್ಯಕ್ಟಿವಿಟಿ ಆಗಲಿಲ್ಲ ಅಂತ ಅಂದರೆ ಏನಾಗಬಹುದು? ಕಮೆಂಟ್ ಮಾಡಿ ಹೇಳಿ. ಓಕೆ, ಪಾವು, ಸೇರು, ಚಟಾಕು ನೋಡಿ, ಅಡಿಕೆ ಪುಡಿ ಮಾಡೋದಕ್ಕೆ, ಅಡಿಕೆ ಕತ್ತರಿಸೋದಕ್ಕೆ. ಅಲ್ಲಿರೋದು ಬಾಚಣಿಗೆ. ಸ್ಟೀಮ್ ಕುಕ್ಕರ್. ಎಷ್ಟು ಜನ ಇದನ್ನು ನೋಡಿದ್ದೀರಾ ಕಮೆಂಟಲ್ಲಿ ಹೇಳಿ. ನಾನಂತೂ ಇದನ್ನು ನೋಡಿಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು. ಇಡ್ಲಿ ಪಾತ್ರೆ. ಈ ಥರ ಕ್ಯಾಮ್ರಾಗಳಲ್ಲಿ ಏನೂ ಐಡಿಯಾ ಇಲ್ದೇ ಒಂದು ಲೆಕ್ಕಾಚಾರ, ಒಂದು ಅಂದಾಜು, ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಫೋಟೋಗಳನ್ನು ತೆಗಿತಿದ್ದಂಥವ್ರು ರಿಯಲಿ ಗ್ರೇಟ್ ಫೋಟೋಗ್ರಫರ್ಸ್. ನಾನು ಲೈಫಲ್ಲೇ ಫಸ್ಟ್ ಟೈಮು ತಾಳೆಗರಿ ಸ್ಕ್ರಿಪ್ಚರ್ನ ನೋಡ್ತಾ ಇದ್ದೀನಿ. ಯಾವಾಗಲೂ ಯಾವುದೋ ಫೋಟೋದಲ್ಲೋ ವೀಡಿಯೋದಲ್ಲೋ ನೋಡ್ತಿದ್ವಿ, ಇದೇ ಫಸ್ಟ್. ತಾಳೆಗರಿ ಸ್ಕ್ರಿಪ್ಚರ್ ಹೇಗಿರುತ್ತೆ, ಎಷ್ಟು ಡೆಲಿಕೇಟ್ ಆಗಿದೆ, ಇಷ್ಟು ವರ್ಷಗಳಾದ್ರೂ ಸಹ ಅದು ಉಳಿಯೋ ರೀತಿ ಇದನ್ನು ಕಂಡಿಡ್ದು ನಮ್ಮ ಆ್ಯನ್ಸಿಸ್ಟರ್ಸು ಇದ್ರಲ್ಲಿ ಬರೆದಿಟ್ಟಿದ್ದಾರೆ. ಯಾವ ಕಾಲದ್ದಿದ್ದೆಲ್ಲ. ಎಲ್ಲರೂ ಒಂದು ಕೆಲಸ ಮಾಡಬೇಕಪ್ಪ, ಮನೆಯಲ್ಲಿ ಯಾರಿಗಾದ್ರೂ ಒಂದು ಪತ್ರ ಬರೆದಿತ್ತು ಅಂದರೆ ಅದನ್ನೆಲ್ಲ ಎತ್ತಿಡಬೇಕು. ಇವತ್ತಿನ ದಿನ ಅದು ಅಷ್ಟು ಮುಖ್ಯ ಅಲ್ಲ ಅಂತ ಅನ್ನಿಸ್ಬೋದು. ಒಂದು 50 ವರ್ಷ ಆದಮೇಲೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಇನ್ನು ಅವ್ರ ಮಕ್ಕಳು, ಅವ್ರ ಕೈಗೆ ಇದು ಸಿಕ್ಕಿದಾಗ ಮೋಸ್ಟ್ ಪ್ರಾಬಬ್ಲಿ ಅವರು ಒಂದು ಮ್ಯೂಸಿಯಂ ಓಪನ್ ಮಾಡಿ ಏನೋ ಒಂದು ಇಡ್ಬೋದು ಅಂತ ಕಾಣುತ್ತೆ. ಕರೆಕ್ಟಾಗಿ ಬರೆದಿಡಬೇಕು, ಏನೇನೋ ಬರೆದಿಡೋದಲ್ಲ. ಟೈಪ್ ರೈಟರ್ಗಳು ನಮ್ಗೆ ಇವಾಗೆಲ್ಲ ಎಷ್ಟು ಈಸಿ ಅಲ್ಲ. ಏನಾದರೂ ಒಂದು ಮಿಸ್ಟೇಕ್ ಆಯಿತು ಅಂದರೆ ಟಕ್ ಅಂತ ಬ್ಯಾಕ್ ಸ್ಪೇಸ್ ಹೊಡೆದ್ಬಿಡ್ತೀವಿ. ಬಟ್ ಆವಾಗ ಪ್ರತಿಯೊಂದು ಪದಾನು, ಪ್ರತಿಯೊಂದು ಅಕ್ಷರನೂ ಹುಷಾರಾಗಿ ಬರಿಬೇಕಾಗಿರುತ್ತೆ. ಓಹೋ, ನಮ್ಮ ಮಗಳಿಗೆ ಭಕ್ತಿ ಜಾಸ್ತಿ ಆಗೋಗ್ಬಿಡಿದೆ. ಇಲ್ಲಿ ಬಂದು ಒಂದು ಫೋಟೋನೂ ಬಿಡ್ದಂಗೆ ಕೈ ಮುಗಿ ತಕ್ಕೋತಾಳೆ. ಸೊ ಇಲ್ಲಿದೆ ಟೆಲಿಸ್ಕೋಪು, ಏರಿಯಲ್ ಕ್ಯಾಮ್ರಾ. ತುಂಬ ಹಳೆ ಫೋನು ಗುರು ಇದು. ಏನು ಗುರು ಮಾಡ್ತಿದ್ರು ಇದರಲ್ಲಿ? ಫೋನ್ ಥರನೇ ಕಾಣಿಸ್ತಾ ಇಲ್ಲ ಇದು. ನೇವಿ ಟೆಲಿಫೋನ್ ಇದು. ಬಟ್ ಆದರೆ ಅದೇನದು ಒಂದು ಗೂಟ ಕೊಟ್ಟಿದ್ದಾರಲ್ಲ, ಅದನ್ನ ಏನು ಮಾಡ್ತಾರೆ, ಅದನ್ನ ಯಾಕೆ ತಿರುಗಿಸ್ತಾರೆ? ಕ್ಯಾಂಡಲ್ ಸ್ಟಿಕ್ ಟೆಲಿಫೋನ್. ನಾವು ಈಗಿರೋ ಐರನ್ ಬಾಕ್ಸ್ಗಳನ್ನು ಬಳಸೋದಕ್ಕೆ ಭಯ ಪಡ್ತೀವಿ, ಕರೆಂಟ್ ಹೊಡೆದ್ಬಿಟ್ರೆ ಅಂತ. ಇದು ಗ್ಯಾಸೋಲಿನ್ ಐರನ್ ಬಾಕ್ಸು. ಇದ್ರೊಳಗಡೆ ಗ್ಯಾಸೋಲಿನ್ ಹಾಕಿ ತುಂಬಿ ಪಂಪ್ ಹೊಡೆದು ಅದನ್ನು ಬೆಂಕಿ ಹಚ್ತಿದ್ರೆ ಏನೋ ಗೊತ್ತಿಲ್ಲ. ಕ್ಯಾಮ್ರಾ, ಟ್ವಿನ್ ಲೆನ್ಸ್ ಕ್ಯಾಮ್ರಾ, ಬಾಕ್ಸ್ ಕ್ಯಾಮ್ರಾ, 3 ಲೆನ್ಸ್ ಕ್ಯಾಮ್ರಾ, 8mm ಮೂವಿ ಕ್ಯಾಮ್ರಾ. ವಾವ್. ಥಾಮಸ್ ಎಡಿಸನ್ ಫೋನೋಗ್ರಾಫ್, ಎಲ್ಲ ಜನ್ರೇಷನ್ನು ಇಷ್ಟಪಡುವಂತಹ ಗ್ರಾಮಫೋನ್. ಸೋಡಾ ಮೇಕರ್. ಇಲ್ಲಿ ಎಷ್ಟು ರೀತಿ ಕಾಯಿನ್ಗಳಿದೆ. ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟ್ರ್ ಏನಂತ ಅಂದರೆ ಎಲ್ಲ ರೌಂಡಿಗಿದೆ. ಸ್ವಲ್ಪ ಸ್ಪೆಷಲ್ ಆಗಿರೋದು ಯಾವುದಂತ ಅಂದರೆ ಇದು ಮಧ್ಯದಲ್ಲಿ ತೂತಿದೆ. ಹೆವಿ ಸ್ಪೆಷಲ್ ಅಂದ್ರೆ ಇದು. ಏನಿದೆ ಹಿಂಗಿದೆಯಲ್ಲ, ಚಿಮಟ ಇದ್ದಂಗಿದೆ. ನೋಟುಗಳು, ಸ್ಟ್ಯಾಂಪ್ಗಳು. ಈಗ ಮನೆಗಳಲ್ಲಿ ಒಂದು ಚಿಕ್ಕದು ಪಾಕೆಟ್ ಸೈಜಲ್ಲಿರೋ ಒಂದು ಪ್ರೊಜೆಕ್ಟ್ರನ್ನ ಇಟ್ಕೊಂಡು ನಾವು ಮೂವಿ ನೋಡ್ತೀವಿ. ಸಿಕ್ಕಿದ ಕಡೆನೂ ಸಹ ಮೂವಿ ನೋಡ್ತೀವಿ. ಆದರೆ
ಇದು ನೋಡಿ ಎಷ್ಟು ದೊಡ್ಡ ಸಿನಿಮಾ ರೀಲು, ಸಿನಿಮಾ ಪ್ರೊಜೆಕ್ಟರು. ಆಗ ಜೀವನ ತುಂಬ ದೊಡ್ಡದಾಗಿತ್ತು ಅನಿಸುತ್ತೆ ಈಗಲಿಗಿಂತ. ಇದೊಂದು ಪ್ರಿಂಟಿಂಗ್ ಮಷೀನ್, ಕೊಲಂಬಿಯನ್ ಪ್ರೆಸ್ದು ಪೇಪರ್ ಕಟ್ಟಿಂಗ್ ಮಷೀನ್. ವಿವಿಧ ರೀತಿಯ ತುಪಾಕಿಗಳು, ಗನ್ಗಳು, ಕತ್ತಿಗಳು. ಇದು M40 ರೈಫಲ್. ಇದು ಲ್ಯಾಟ್ರನ್ ವಿತ್ ಫ್ಯಾಮಿಲಿ ಟ್ರೀ, ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಟ್ರನ್ಸ್. ಇದನ್ನೆಲ್ಲ ನೋಡಾದ್ಮೇಲೆ ನನಗೊಂದು ಏನು ಅನ್ನಿಸ್ತು ಅಂತಂದರೆ, ನಮ್ಮ ಆ್ಯನ್ಸಿಸ್ಟರ್ಸು ಅಥವಾ ನಮ್ಮ ಒನ್ ಆರ್ ಟೂ ಜನ್ರೇಷನ್ ಬ್ಯಾಕ್ ಏನಿದ್ರು, ಸೊ ಅವ್ರಿಗೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಏಸ್ಥೆಟಿಕ್ ಸೆನ್ಸ್ ಇತ್ತು. ಎಲ್ಲದರಲ್ಲೂ ಒಂದು ಕಲಾಕೃತಿ ಇರ್ತಿತ್ತು, ಏನೋ ಒಂದು ಬ್ಯೂಟಿಫುಲ್ ಡಿಸೈನ್ ಇರ್ತಿತ್ತು. ಈಗೆಲ್ಲ ಹೇಗಾಗೋಗಿದೆ ಅಂತಂದರೆ ಸಿಂಪಲ್ ಅಂತ ಹೇಳಿ ಒಂಥರ ಫೈನ್ ಇಂಜಿನಿಯರಿಂಗ್ ಮಾಡಿ ಲೆಸ್ ಕಲರ್ ವಸ್ತುಗಳನ್ನು ಏನು ಮಾಡಿಬಿಟ್ಟಿದ್ದಾರೆ, ಮ್ಯೂಟೆಡ್ ಕಲರ್ಸ್, ಮ್ಯೂಟೆಡ್ ಡಿಸೈನ್ಸ್. ಸೊ ಇಟ್ ಹ್ಯಾಸ್ ವೆರಿ ಲೆಸ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಮೋರ್ ಸ್ಪೆಸಿಫಿಕೇಷನ್ಸ್. ಸೊ ನಾನು ಆ ಕಾಲಘಟ್ಟದಲ್ಲಿ ಒಂದ್ಸರಿ ಬದುಕಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನು ಹೇಳ್ತಾ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪಯಣ ಮ್ಯೂಸಿಯಂನ ಪಯಣ ಇಲ್ಲಿಗೆ ಮುಗೀತು. ನಾವು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀವಿ. ಸೊ ಅಲ್ಲಿವರೆಗೂ ಗಂಟೆ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ನೀವು ಮಿಸ್ ಇಲ್ದಂಗೆ ಈ ಜಾಗನ ಒಂದ್ಸರಿ ಬಂದು ವಿಸಿಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಬಾಯ್ ಬಾಯ್.